ವಿರುದ್ಧ ಕೇಳಿಬಂದಿರುವಂತಹ ಮೂಡ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ದಿನಗಳಲ್ಲಿ ಹೈಕೋರ್ಟ್ನಿಂದ ವ್ಯಕ್ತವಾದಂತಹ ತೀರ್ಪು, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವ್ಯಕ್ತವಾದಂತಹ ತೀರ್ಪನ್ನು ನೀವು ಗಮನಿಸಿದ್ರಿ. ಈ ಬೆನ್ನಲ್ಲೇ ಇವತ್ತು ಎಫ್ಐಆರ್ ದಾಖಲಾಗುತ್ತಾ ಅನ್ನುವಂತಹ ಪ್ರಮುಖ ಪ್ರಶ್ನೆ ಇದ್ದೇ ಇದೆ. ನಿನ್ನೆಯಿಂದ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಎನಿ ಮೂಮೆಂಟ್ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಕೋರ್ಟ್ನ ಸರ್ಟಿಫೈಡ್ ಕಾಪಿ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸೇರಲಿಲ್ಲ. ಹೀಗಾಗಿ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಈ ಪ್ರಕ್ರಿಯೆ ಸಾಗುತ್ತಾ ಅನ್ನೋದು ಪ್ರಶ್ನೆ. ಸಿಎಂ ವಿರುದ್ಧದ ಲೋಕ ತನಿಖೆ ಹೇಗೆ ಸಾಗುತ್ತೆ? ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ಹೆಂಗ್ ನಡೆಸ್ತಾರೆ? ಮೂಡಾ ಸೈಟ್ ಹಗರಣದ ತನಿಖೆಯ ಕುರಿತು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಯಾವುದೇ ಒಂದು ಪ್ರಕರಣ ಆಗಿರ್ಲಿ, ಅದು ಹೈ ಪ್ರೊಫೈಲ್ ಕೇಸ್ ಆಗಿದ್ರೆ, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಹ ಕೇಸ್ ಆಗಿದ್ರೆ ಒಂದು ತಂಡವನ್ನ ರಚಿಸಿ ಅದಕ್ಕೆ ಇಂಥವರ ನೇತೃತ್ವ ಅಂತ ಮಾಡಿ ನಂತರ ತನಿಖೆಯನ್ನು ಮಾಡ್ತಾರೆ. ಕೋರ್ಟ್ ಈಗಾಗಲೇ ಹೇಳಿದೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಈ ಪ್ರಕರಣವನ್ನು ನೋಡಬೇಕು ಅಂತ. ಒಂದು ಆರ್ಟಿಕಲ್ 156 ಕಲಂ 3 CRPC ಅದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಹಾಗೂ 120B ಕ್ರಿಮಿನಲ್ ಕಾನ್ಸ್ಪಿರಸಿ ಇರ್ಬೋದು, 420 ಇರ್ಬೋದು, ಕ್ರಿಮಿನಲ್ ಫ್ರಾಡ್ ಇರ್ಬೋದು, ಜೊತೆಗೆ 426 ಕಿಡಿಗೇಡಿತನ, 468 ವಂಚನೆ ಉದ್ದೇಶದಿಂದ ನಕಲಿ ಡಾಕ್ಯುಮೆಂಟ್ಸ್ ಅನ್ನು ಸೃಷ್ಟಿ ಮಾಡಿದ್ದು, ಈ ತರ ಅನೇಕ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೋರ್ಟ್ ಆದೇಶದ ಪ್ರತಿ ತಲುಪಿದ ಬಳಿಕ ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ. ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಲೋಕಾಯುಕ್ತ ಅಧಿಕಾರಿಗಳ ತಂಡ ಆರಂಭ ಮಾಡಲಿಕ್ಕಿದೆ ಅನ್ನೋದರ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಪ್ರಥಮ ವರ್ತಮಾನ ವರದಿ ಯಾವಾಗ ದಾಖಲಾಗುತ್ತೆ ಅನ್ನೋ ಕುತೂಹಲ, ಅದರಲ್ಲಿ ಯಾರ್ಯಾರು ಯಾವ್ಯಾವ ಅಕ್ಯೂಸ್ಗಳಾಗ್ತಾರೆ, ನಂಬರ್ಸ್ ಏನೇನು ಸಿಗುತ್ತೆ. ಮೈಸೂರು ಲೋಕಾಯುಕ್ತ SP ಉದ್ದೇಶವರ ನೇತೃತ್ವದಲ್ಲಿ ಈ ತನಿಖೆ ಸಾಗತ್ತೆ. ಆ ತನಿಖಾ ತಂಡಕ್ಕೆ ನೇತೃತ್ವ SP ಅವರದ್ದೇ ಇರುತ್ತೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಸೊ ಕೋರ್ಟೇ ಆದೇಶ ಕೊಟ್ಟಿರೋದ್ರಿಂದ, ಕೋರ್ಟೇ ಲೋಕಾಯುಕ್ತ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗೆ ಆದೇಶ ಕೊಟ್ಟಿರೋದ್ರಿಂದ ಕೇಸ್ ಬಹಳಷ್ಟು ಕ್ರೂಷಿಯಲ್ ಆಗ್ತಾ ಹೋಗುತ್ತೆ. ಸಿಎಂ ಸಿದ್ದರಾಮಯ್ಯ ಸೇರಿ ಕುಟುಂಬದವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗುತ್ತೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಕಾರಣ ಅಕ್ರಮ ಎಸಗಿದ್ದವರಲ್ಲಿ ಯಾರ್ಯಾರು ಫಲಾನುಭವಿಗಳು ಅನ್ನೋದನ್ನ ಈಗಾಗಲೇ ಪ್ರೈಮಾ ಫೇಸಿಯಲ್ಲಿ ನೋಡಿದೀವಿ ನಾವು. ನೋಟಿಸ್ ಕೊಟ್ಟು ವಿಚಾರಣೆಗೆ ಪೊಲೀಸರು ಕರೆಯಲಿದ್ದಾರೆ. ತೀರಾ ಮುಜುಗರದ ಸನ್ನಿವೇಶ ಇದು. ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತ ತನಿಖೆನ ಎದುರಿಸಿ ಬನ್ನಿ ಅಂತ ಕರೆಯೋದಿದೆಯಲ್ಲ, ಅದು ತೀರಾ ಮುಜುಗರದ ಸನ್ನಿವೇಶ. ಮೂಡ ನಿವೇಶನಗಳ ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಅಂದ್ರೆ ಲ್ಯಾಂಡ್ ಅಕ್ವೈರ್ ಆಗಿತ್ತಲ್ಲ, ಆಗ್ಲಿಂದ ಹಿಡಿದು ಸೇಲ್ ಡೀಡ್ ಆಗಿ ನಂತರ ಅದು ಅನುಪಾತ ಕೂಡ ಚೇಂಜ್ ಆಯ್ತಲ್ಲ, ತಿದ್ದುಪಡಿ ತಂದವರು ಯಾರು, ಯಾರ್ಯಾರದ್ದು ಇಲ್ಲಿ ಪ್ರಭಾವ ಬಂದಿದೆ ಅಂತ. ಭೂಸ್ವಾಧೀನ, ಫಸ್ಟ್ ಅಕ್ವಿಸಿಷನ್ ನೋಟಿಫಿಕೇಶನ್ ಆಗಿತ್ತು, ನಂತರ ಪರಿಹಾರದ ರೂಪದಲ್ಲಿ ಬೇರೆ ಜಾಗದಲ್ಲಿ, ಅಂದ್ರೆ ಭೂಮಿ ಕಳೆದುಕೊಂಡ 40 ಕಿಲೋಮೀಟರ್ ದೂರದಲ್ಲಿ ಪರಿಹಾರದ ರೂಪದಲ್ಲಿ ಸೈಟ್ಗಳನ್ನು ಕೊಡ್ಲಾಯ್ತಲ್ಲ, ಆ ಕ್ರಮ ಹೇಗೆ, ಪ್ರೊಸೀಜರ್ ಲ್ಯಾಬ್ಸ್ ಅನ್ನ ಮಾಡೋಲ್ಲಿ ಯಾರ್ಯಾರ್ದು ಪ್ರಭಾವ ವರ್ಕೌಟ್ ಆಗಿದೆ, ಶಿಫಾರಸು ಪತ್ರಗಳು ಯಾರ್ಯಾರ್ದು ಸಿಕ್ಕಿದೆ, ಅಧಿಕಾರಿಗಳು ಯಾರ ಸಂಪರ್ಕದಲ್ಲಿದ್ರು, ಆ ಟೈಮ್ನಲ್ಲಿ ಸರ್ವೆ ಮಾಡಿದಂತಹ ಅಧಿಕಾರಿಗಳು, ಹಾಗೂ ಇಂತಿಷ್ಟು ಸೈಟ್ಗಳನ್ನ ಇವ್ರಿಗೆ ಕೊಡಬೇಕು, 14 ಸೈಟು ವ್ಯಾಲ್ಯೂ 56 ಕೋಟಿ ಇವ್ರಿಗೆ ಕೊಡಬೇಕು ಅಂತ ಅನ್ಸಿದ್ದು ಹೇಗೆ, ಪ್ರಭಾವ ಯಾರದು, ಕಾಣದ ಕೈಗಳ ಆಟ ಹೆಂಗಿದೆ, ಇದೆಲ್ಲವೂ ಕೂಡ ಆಚೆ ಬರಬೇಕು ಅಂತ ಹೇಳಿದ್ರೆ ಸಮಗ್ರ ತನಿಖೆ ಆಗಬೇಕು. ನಿಸ್ಸಂದೇಹವಾಗಿ ತನಿಖೆಯ ಅಗತ್ಯತೆ ಇದೆ ಅನ್ನೋದು ಹೈಕೋರ್ಟ್ ವ್ಯಕ್ತಪಡಿಸಿದಂತಹ ಅಭಿಪ್ರಾಯ ಆಗಿತ್ತು ಆದೇಶದಲ್ಲಿ. ಸೊ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಇವತ್ತೇ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಮಮತಾ, ಈಗಾಗಲೇ ನಿನ್ನೆಯ ಜನಪ್ರತಿನಿಧಿಗಳ ಆದೇಶದ ಪ್ರತಿ ಮೈಸೂರು ಲೋಕಾಯುಕ್ತ SP ಅವರಿಗೆ ಸೇರದಂತೆ ಕಂಡು ಬರ್ತಿದೆ. ಹೀಗಾಗಿ ಇವತ್ತು ಬಹುತೇಕ ಸಿದ್ದರಾಮಯ್ಯ ಹಾಗೆ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ನಿನ್ನೆಯೇ ನ್ಯಾಯಾಧೀಶರು ಒಂದಷ್ಟು CRPC 164(3) ಅಡಿಯಲ್ಲಿ ಯಾವ್ಯಾವ ಸೆಕ್ಷನ್ಗಳಡಿ ಎಫ್ಐಆರ್ ಅನ್ನ ದಾಖಲು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಸಹ, ಆದೇಶವನ್ನ ಸಹ ಕೊಟ್ಟಿದ್ದಾರೆ. ಅದರ ಜೊತೆಗೆ ಬೇನಾಮಿ ಪ್ರಾಪರ್ಟಿ ಆಕ್ಟ್ ಇರ್ಬೋದು, ಮತ್ತೆ ಲ್ಯಾಂಡ್ ಗ್ರಾಬಿಂಗ್ ಪ್ರೊಹಿಬಿಷನ್ ಆಕ್ಟ್ ಇರ್ಬೋದು, ಈ ಆಕ್ಟ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡುವಂತೆ ಆದೇಶವನ್ನ ಸಹ ನೀಡಿದ್ದಾರೆ. ಯಾವೆಲ್ಲ ಅಂಶಗಳಡಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಪೊಲೀಸರು ಅದಾದ ಬಳಿಕ ತನಿಖೆಯನ್ನ ಹೇಗೆ ನಡೆಸ್ತಾರೆ ಅಂತೇಳಿ ನೋಡೋದೇ ಆದ್ರೆ, ಮೊದಲಿಗೆ ಎಫ್ಐಆರ್ ಅನ್ನ ದಾಖಲು ಮಾಡಿದಂತಹ ಬಳಿಕ ಸಿದ್ದರಾಮಯ್ಯ ಹಾಗೆ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ ಅಂತವ್ರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯಬಹುದು. ಇವರು ವಿಚಾರಣೆಗೆ ಸ್ಪಂದಿಸ್ತಿದಾರಾ ಇಲ್ವಾ ಅನ್ನೋದರ ಆಧಾರದ ಮೇಲೆ ಇವ್ರನ್ನ ಬಂಧನ ಮಾಡಬೇಕಾ ಬೇಡವಾ ಅನ್ನೋದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂತಹ ವಿಚಾರವಾಗಿರುತ್ತೆ. ಅದಾದ ಬಳಿಕ
ಈಗ ಮೂಲ ದಾಖಲಾತಿಗಳು ಏನಿದೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನನ್ನ ತೋರಿಸುತ್ತೆ, ನಿಜವಾದ ಅಂಶ ಏನು, ಮತ್ತೆ ಎಲ್ಲೆಲ್ಲಿ ಅಕ್ರಮ ನಡೆದಿದೆ ಆ ಸ್ಥಳಗಳಿಗೆ ಹೋಗಿ ಸ್ಪಾಟ್ ಮಾರ್ಚರನ್ನ ಮಾಡಬಹುದು. ಅದಾದ ಬಳಿಕ ಈಗ ಮೂಡಾದಿಂದ ಅಕ್ರಮ ನಡೆದಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಮೂಡಾ ಕಚೇರಿಗೆ ತೆರಳಿ ಅಲ್ಲಿನ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ಸಹ ಪರಿಶೀಲನೆಯನ್ನ ನಡೆಸುವ ಕೆಲಸವನ್ನ ಮಾಡಬಹುದು. ಅದ್ರ ಜೊತೆಗೆ ಮೂಲ ಜಮೀನ್ದಾರು ಯಾರು ನಿಂಗ ಅನ್ನೋನಿಗೆ ಜಮೀನು ಅಲಾಟ್ ಆಗಿತ್ತಲ್ಲ, ಆ ವ್ಯಕ್ತಿಗೆ ಹೇಗೆ ಜಮೀನು ಬಂತು, ಅದಾದ ಬಳಿಕ ಆತನ ಮಕ್ಕಳು ಹೇಗೆ ಇದನ್ನ ಪಡೆದುಕೊಂಡ್ರು, ಮತ್ತೆ ಈಗ ಇವರು ಮಲ್ಲಿಕಾರ್ಜುನ್ ಸ್ವಾಮಿ ಪಡೆದುಕೊಂಡಂತಹ ಜಮೀನೇನಿದೆ ಆತನಿಗೆ ಹೇಗೆ ಜಮೀನು ಬಂತು, ಆತನ ಮಾರಾಟ ಮಾಡಿದಂತಹ ನಿಜವಾದ ವ್ಯಕ್ತಿ ಈತನೇನಾ, ಹೀಗೆ ಹಲವಾರು ಆಯಾಮಗಳಲ್ಲಿ SP ಹಾಗೆ ತನಿಖಾಧಿಕಾರಿಗಳು ಯಾರಿರ್ತಾರೋ ಅವರು ತನಿಖೆಯನ್ನು ನಡೆಸ್ತಕ್ಕಂತಹ ಸಾಧ್ಯತೆ ಇದೆ. ಬಹುತೇಕ ಇವತ್ತು FIR ಆಗುತ್ತೆ. ಅದಾದ ಬಳಿಕ ನೋಟಿಸ್ ಕೊಟ್ಟು ಎಲ್ಲರನ್ನ ವಿಚಾರಣೆಗೆ ಕರೀತಾರೆ, ಮತ್ತೆ ದಾಖಲಾತಿಗಳನ್ನ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡೋ ಕೆಲಸವನ್ನ ಮಾಡ್ಕೊಳ್ತಾರೆ. ಮಮತಾ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.